ಕಲಬುರಗಿ ನಗರದ ಹುಮನಾಬಾದ್ ಬೇಸ್ ಹತ್ತಿರ ಇರುವ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಬಿಜೆಪಿ ಮುಖಂಡರಾದ ಚಂದು ಪಾಟೀಲ್ ಹಾಗೂ ದತ್ತಾತ್ರೇಯ ಪಾಟೀಲ್ ರೇವೂರವರು ಹರ್ ಘರ್ ತಿರಂಗ ಕಾರ್ಯಕ್ರಮದ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಕಲಬುರಗಿ ನಗರದ ಹುಮನಾಬಾದ್ ಬೇಸ್ ಹತ್ತಿರ ಇರುವ ಸುಭಾಷ್ ಚಂದ್ರ ಬೋಸ್ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿ ರ್ಯಾಲಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹುಮನಾಬಾದ್ ಬೇಸ್ನಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ಹಾಗೂ ಬಸ್ ನಿಲ್ದಾಣದವರೆಗೆ ರ್ಯಾಲಿ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. मोबाइल है ಈ ಸಂದರ್ಭದಲ್ಲಿ ಮುಖಂಡರಾದ ಚಂದು ಪಾಟೀಲ್ ಹಾಗೂ ದತ್ತಾತ್ರೇಯ ಪಾಟೀಲ್ ರೇವೂರವರು ಮಾತನಾಡಿದರು. ಜನತಾ ಪಾರ್ಟಿ ಮತ್ತು ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿಯವರು ಅವ್ರ ಒಂದು ಆದೇಶ ಮ್ಯಾಗ ಹರ್ ಘರ್ ತಿರಂಗ ಒಂದು ಅಭಿಯಾನ ನಿಮಿತ್ತ ಇವತ್ತಿನ ದಿವಸ ನಗರ ಎಲ್ಲ ಭಾರತೀಯ ಜನತಾ ಪಾರ್ಟಿ ಸದಸ್ಯರ ವತಿಲಿಂತ ಮಾಜಿ ಜನಪ್ರಿಯ ಶಾಸಕರು ಆದ ಅಪ್ಪುಗೌಡರ ನೇತೃತ್ವನಾಗ ಮತ್ತು ನಮ್ಮ ನಗರ ಯೂತ್ ಪ್ರೆಸಿಡೆಂಟ್ ಆದ ಮಹೇಶ್ ಚೌಹಾಣ್ ಅವ್ರ ನೇತೃತ್ವನಾಗ ನಾವೆಲ್ಲ ಕಾರ್ಯಕರ್ತರು ಇವತ್ತಿನ ದಿವಸ ಒಂದು ಬೈಕ್ ರ್ಯಾಲಿ ಹೊಂದ್ಕೊಂಡಿದ್ದೆವು. ನರೇಂದ್ರ ಮೋದಿಜಿಯವರು ಒಂದು ಕರೆ ಕೊಟ್ಟಿದ್ದಾರೆ, ಇದು 11 ತಾರೀಕಿನಿಂದ 15 ತಾರೀಕುವರೆಗೆ ಪ್ರತಿ ದಿವಸ ಒಂದು ಕಾರ್ಯ ಮಾಡಬೇಕು. ಇವತ್ತಿನ ದಿವಸ ನಾವು ಒಂದು ಬೈಕ್ ರ್ಯಾಲಿ ಹೊಂದ್ಕೊಂಡಿದ್ದೆವು ಪೂರಾ ನಗರನಾಗ. ನಾಳೆಗೆ
ನಾವು ಇವತ್ತಿನ ದಿವಸ ಎಲ್ಲ ಫ್ರೀಡಮ್ ಫೈಟರ್ಸು ಏನು ಪುತ್ಲೆಗಳಿದೆ ಅದಕ್ಕೆ ಪೂರಾ ಕ್ಲೀನ ವಾಶ್ ಮಾಡಿ ಸ್ವಚ್ಛತೆ ಮಾಡ್ತಾಯಿದ್ದೆವು. ಮುಂದಿನ ಬರೋ ದಿನಗಳನ್ನ 13 ತಾರೀಕಿಗೆ ನಮ್ಮ ಬೂತ್ ಅಧ್ಯಕ್ಷ ಅವ್ರ ಮನಿನಾಗ ಪ್ರತಿಯೊಂದು ಮನೆ ಬೂತ್ ಅಧ್ಯಕ್ಷ ಮನೆಯಾಗ ಮತ್ತು ನಮ್ಮ ಬೂತ್ ಸದಸ್ಯರ ಮನೆ ಮ್ಯಾಗ ಜೆಂಡಾ ಇದು ಮಾಡ್ತೇವೆ. 15ನೇ ತಾರೀಕುವರೆಗೆ ವಜ್ರಮಲ್ಲಿಂತ ನಾವು ಈ ಒಂದು 78ನೇ ಸ್ವತಂತ್ರ ದಿವಸ ಹೋರಾಟ ಏನು ನಮ್ಮ ಸ್ವತಂತ್ರ ಸಿಕ್ಕ್ಯದ ಅದ್ರ ಖುಷಿ ಪಡಮತ್ತಂತೇಳಿ ಮುಂಚೆ ನೀವು ನೋಡ್ಬೋದು. ಬರೀ ಏನು ಮಾಡ್ತಿರೋ ಅಂತಂದರೆ 15 ಆಗಸ್ಟಿಗೆ ಎಲ್ಲರೂ ಬರೀ ಆಫೀಸರ್ಸ ಮತ್ತು ಗೌರ್ಮೆಂಟ್ ಇದ್ರಾಗ ಅವ್ರು ಜೆಂಡಾ ಹಚ್ತಿರು. ನರೇಂದ್ರ ಮೋದಿಜಿಯವ್ರು ಯಾವಾಗ ನಾವು ಭಾರತೀಯರಿದ್ದೇವೆ ನಾವು ಮನೆ ಮ್ಯಾಗ ನಾವು ಎಲ್ಲರೂ ನಾಗರಿಕರು ತಮ್ಮ ಮನ್ಯಾಗ ಜೆಂಡಾ ಹಚ್ಬೇಕಂತಂತೇಳಿ ಏನು ಅವ್ರು ಒಂದು ಮನಸ್ಪೂರ್ವಕ ಒಂದು ನಮ್ಮ ಒಳಗೆ ಏನು ಅಭಿಮಾನದ ದೇಶ ಸಲಕ್ಕೆ ಮಾಡ್ಬೇಕಂತಂತೇಳ್ಯಾರ. ಅದ್ರ ನಿಮಿತ್ತ ನಾವೆಲ್ಲರಿಗೆ ಜಾಗೃತಿ ಮಾಡ್ಲಿಕ್ಕೆ ಸಿಟಿಯಾಗಿ ಇದು ಮಾಡಿದ್ದೆವು. ಪೂರಾ ಕಲಬುರಗಿ ನಾಡಿನ ಜನತೆಗೆ ಕಳಕಳಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ತಮ್ಮ ಹತ್ರ ಏನು ಭಕ್ತಿ ಇದೆ 15 ತಾರೀಕು ಸ್ವತಂತ್ರ ದಿವಸಿಗೆ ತಾವೆಲ್ಲರೂ ತಮ್ಮ ಮನೆ ಮ್ಯಾಗ ಜೆಂಡಾ ಹಾರಿಸ್ಬೇಕು. ವಿಶೇಷವಾಗಿ ಎಷ್ಟೋ ಜನ ಹೇಳ್ತಾರೆ ಏ ಭಾರತ್ ಹಮಾರಾ ಭೀ ಭಾರತೆ ಅಂತಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೂ ಹೇಳ್ತೇವೆ ನಿಮ್ಮ ಮನೆ ಮ್ಯಾಗ ಜೆಂಡಾ ಹಚ್ಕೊಂಡು ಏ ತುಮಾರಾ ಭಾರತೆ ಅಂತಂತೇಳಿ ನಮ್ಮ ಕೂಡ ಕೈ ಕಲ್ಸಂತಂತೇಳಿ ಪೂರಾ ಕಲಬುರಗಿ ಜನತೆಗೆ ಇದು ಒಂದು ವಿನಂತಿ ಮಾಡ್ತೇವೆ ನಾವು. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಡೀ ದೇಶಾದ್ಯಂತ ನಮ್ಮ ಅತ್ಯಂತ ಯಶಸ್ವಿ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಕರೆಯನ್ನು ಕೊಟ್ಟಿದ್ದಾರೆ, ಹರ್ ಘರ್ ತಿರಂಗ ಅಂತನ್ನುವ ಅಭಿಯಾನದ ಅಡಿಯಲ್ಲಿ ಇವತ್ತು ಇಡೀ ದೇಶದಲ್ಲಿರುವಂಥ ಎಲ್ಲ ಜನರ ಮನೆ ಮೇಲೆ ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶದ ಈ ಒಂದು ತಿರಂಗವನ್ನು ನಮ್ಮ ಮನೆ ಮೇಲೆ ನಾವು ಹಾರಿಸಬೇಕು ಅಂತನ್ನೋದನ್ನು ಇವತ್ತು ಕರೆಯನ್ನು ದೇಶದ ಪ್ರಧಾನಮಂತ್ರಿಗಳು ನೀಡಿದ್ದಾರೆ. ಇವತ್ತು ನಮ್ಮ ಕಲಬುರಗಿಯಲ್ಲಿ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರು ಸಹೋದರರಾದಂಥ ಚಂದು ಪಾಟೀಲ್ ಅವರು ಮತ್ತು ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಮಹೇಶ್ ಅವರು ಮತ್ತು ಅನೇಕ ಜನ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಯುವಕರು ಸೇರಿ ಇವತ್ತು ಒಂದು ರ್ಯಾಲಿಯನ್ನು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಯಿಂದ ಇವತ್ತು ಬಸ್ ಸ್ಟ್ಯಾಂಡ್ವರೆಗೆ ಇವತ್ತು ನಾವು ಈ ಒಂದು ಬೈಕ್ ರ್ಯಾಲಿಯನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಸ್ವಾತಂತ್ರ್ಯಕ್ಕಾಗಿ ಇವತ್ತು ಅನೇಕ ಜನ ಇವತ್ತು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಮಗೆ ಸ್ವಾತಂತ್ರ್ಯ ಸಿಗಬೇಕು ನಮ್ಮ ದೇಶಕ್ಕೆ ಅಂತಂದರೆ ಇದಕ್ಕೆ ಬಹಳಷ್ಟು ಜನರ ಒಂದು ಕೊಡುಗೆ ಇರುವಂಥದ್ದು. ಸ್ವಾತಂತ್ರ್ಯದ ಹೋರಾಟದ ಮುಖಾಂತರ ಸಿಕ್ಕಿರುವಂಥ ಈ ಒಂದು ನಮಗೆ ಸ್ವಾತಂತ್ರ್ಯವನ್ನು ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಕನಸನ್ನು ಹೊತ್ತಿದ್ದಾರೆ 2047ರಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿರುವಂಥ ದೇಶ ಆಗಬೇಕು ಅಂತನ್ನುವ ಸಂಕಲ್ಪ ಏನಿದೆ ಅದರ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ದೇಶದ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ನಾವು ಕೂಡ ಅದಕ್ಕೆ ಸಹಕಾರವನ್ನು ನೀಡೋಣ ಅಂತನ್ನುವ ಮಾತನ್ನು ಹೇಳಿ ಮತ್ತೊಮ್ಮೆ ಇಡೀ ನಾಡಿನ ಜನತೆಗೆ ಬರುವಂಥ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳನ್ನು ನಾನು ಕೋರಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.